ಅದು ಗೊತ್ತಿಲ್ಲ. ಯಾಕಂದ್ರೆ ಈ ಸಿನಿಮಾಯಿಂದ ಎಷ್ಟು ತುಂಬ ಇದಿದೆ, ಎಮೋಷನ್ ಇದೆ. ಸೊ ಹಂಗಾಗಿ ನನಗೆ ಈ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಸೊ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಕ್ಲಾಸಿಕಲ್ ಕ್ವೀನ್ ಅಂತಲೇ ಅವರಿಗೆ ನಾನು ಈ ಸಿನಿಮಾಯಿಂದ ಒಂದು ನಾಮಕರಣ ಮಾಡ್ತೀನಿ. ಸೊ ಸಿನಿಮಾ ನೋಡಿ. ನಮ್ಮ ಸಲಾಂ ವಿರೋಲಿಯವರು ಕೇರಳದಿಂದ ಬಂದಿರೋದು, ತುಂಬ ಚೆನ್ನಾಗಿ ಮ್ಯೂಸಿಕ್. ಅವರು ಹಲವಾರು ಕನ್ನಡ ಸಿನಿಮಾಗೂ ಈಗಾಗಲೇ ರೀರೆಕಾರ್ಡಿಂಗು ಮತ್ತು ಸಾಂಗ್ಗಳೆಲ್ಲ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾಗೆ ಅವರು, ಇದು ನನ್ನ 3ನೇ ಸಿನಿಮಾಗೆ ಅವರು ಮ್ಯೂಸಿಕ್ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಹರೀಶ್ ರಾಜ್ ಅವರು ಅವ್ರಿಗೆ ಹೋಗಿ ಕತೆ ಹೇಳಿದಾಗ ತುಂಬ ಖುಷಿಪಟ್ಟರು. ಅವರು ಅಷ್ಟೇ ತುಂಬ ಅದ್ಭುತವಾಗಿ, ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಈಗಾಗಲೇ ಅವರು ಒಂದು ಸಿನಿಮಾನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕು ಆ ರೀತಿ ಅವರು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಧರ್ಮ ಅವರು ಸ್ವಲ್ಪ ಬರೋದಕ್ಕೆ ಆಗಲಿಲ್ಲ, ಯಾಕಂದರೆ ಅವರು ಯಾವುದೋ ಮಧ್ಯದಲ್ಲಿ ನಮಗೂ ಅವರು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಅವರು ನಾಳೆ ಅಂತ ತಿಳ್ಕೊಂಡು ಸ್ವಲ್ಪ ಬರೋಕ್ಕಾಗಲಿಲ್ಲ ಅವರಿಗೆ. ಸೊ ಇನ್ನು ನೆಕ್ಸ್ಟು ಪ್ರೆಸ್ ಮೀಟಿಗೆ ಬರ್ತಾರೆ. ಹಾಗೆ ರಾಜ್ಬಿ ನಮ್ಮ ಇವರು ಅಪೂರ್ವ ಅವ್ರ ಮಗಳು, ಅಪೂರ್ವ ಎಲ್ರಿಗೂ ಗೊತ್ತಿರೋರು. ಅವರು ರಾಜ್ಬಿ ಅವರು ಕೂಡ ತಾಯಿ ಅಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಕಾಂಬಿನೇಷನ್ಗೆ ಧರ್ಮ ಕೀರ್ತಿರಾಜು ಅವರೊಂದು our speaking experience very less in kind of me, but my dear Sanjay sir gave me a good opportunity, and this is the best film I did in my life, I think. So I totally dedicate to my dear Sanjay sir, this director, and the artist sitting here. So I'm so lucky to see everybody in front of me. This while I'm doing these BGMs, some faces came this, and especially I told it to my dear sir. It is very impressing with each moment, and the face expression was highly appreciable even. So I could feel something, then only I could do the music BGMs. I did discuss with Sanjay sir. He guided me to give some classical songs. Actually I thought it was a jogging type songs, but normally we discussed about the classical moment. And suddenly I surprised, what type of movie is this? Such a great artist is acted, and so many other artists also. Then I surprised actually. So it is a good and the best opportunity in my life, I think, in my Kannada state. Actually I have an idea to settle in Kannada only further in my future. Okay, many thanks for to get us. 2 ವರ್ಷದ ಇದು ಜರ್ನಿ. ಸೊ ಇಲ್ಲಿ ಆಲ್ಮೋಸ್ಟ್ ಡೈಲಿ ಬೆಳಿಗ್ಗೆ ಸಂಜೆ ಸರ್ ನಾವು ಡಿಸ್ಕಸ್ ಮಾಡ್ತಾನೆ ಇದ್ವಿ. ಹಾಗಾಗಿ ಪ್ರತಿಯೊಂದನ್ನು ಪ್ರತಿ ಸೀನು, ಪ್ರತಿ ಡೈಲಾಗು, ಪ್ರತಿ ಲೈನು ಜೊತೆಲಿ ಅನುಭವಿಸಿದ್ದೀವಿ. ಸೊ ಇದನ್ನು ಹಂಚ್ಕೊಳ್ತಾ ಹೋದರೆ ಅದೇ ಒಂದು ಮೇಕಿಂಗ್ ಆಫ್ ಮದನಿಕಾ ಅಂತ ಒಂದು ದೊಡ್ಡ ಇದಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಇದು ನನ್ನ ಮೊದಲನೇ ಅನುಭವ ಆಗಿದ್ದರಿಂದ ನನ್ನ ಮತ್ತು ಸಂಜಯ್ ಸರ್ನ ಮೊದಲನೇ ಭೇಟಿಯಾದ ಒಂದು ಘಟನೆ ಮಾತ್ರ ಹಂಚ್ಕೊತೀನಿ. ಇದು ಒಂದು ಸಾಮಾನ್ಯ ಘಟನೆ ಅಂದರೂ ಕೂಡ ನಮ್ಮ ಚಿತ್ರದ ಒಂದು ಘನತೆ ಏನು, ವಿಶೇಷ ಏನು ಅನ್ನೋದ್ರ ಬಗ್ಗೆ ಇದೊಂದು ಹೈಲೈಟ್ ಮಾಡುತ್ತೆ. ಸೊ ವಾಸು ಸರ್ ಅವ್ರು ಹೇಳಿದ್ರು, ದೇವಾನಂದ್ ಸರ್ ನಿಮ್ಮದು ಒಂದು ಚಿಕ್ಕ ಪುಟ್ಟ ಕವನಗಳ ಲೈನ್ಗಳನ್ನ ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ ಅಂತ. ಹಾಗಾಗಿ ಸ್ಟಾರ್ಟೆಡ್ ವಿತ್ ವಾಟ್ಸಪ್ ಬೇಸಿಕಲಿ. ಆಮೇಲೆ ಹೇಳಿದ್ರು, ನಿಮ್ಮ ನಂಬರ್ನ ನಾನೊಬ್ಬರು ದೊಡ್ಡ ಡೈರೆಕ್ಟರ್ ಹತ್ರ ಶೇರ್ ಮಾಡಿದ್ದೀನಿ, ಒಂದು ದೊಡ್ಡ ಪ್ರಾಜೆಕ್ಟು, ನಿಮಗೆ ಕಾಲ್ ಮಾಡ್ತಾರೆ, ನೀವು ಹೆದರ್ಕೊಂಡು ಹೇಳಬೇಡಿ, ಕಾನ್ಫಿಡೆಂಟಾಗಿ ಹೇಳಿ, ಇಲ್ಲಿದ್ರೆ ಅವರು ನಿಮ್ಮ ರೆಫರ್ ಮಾಡಿದ್ದಕ್ಕೆ ನನ್ನ ತರಟೆಗೆ ತಗೋತಾರೆ ಅಂದರು. ಆಮೇಲೆ ಹಾಗೆ ವೆಯ್ಟ್ ಮಾಡಿದೆ, ಸರ್ದು ಫೋನ್ ಬಂತು. ನಂತರ ಗೊತ್ತಾಯಿತು ನಾವು ಮತ್ತೆ ಸರು ನಮ್ಮ ಭಾವ ಅವ್ರ ಮೂವಿನಲ್ಲಿ ಒಂದು 3 ವರ್ಷ ಮುಂಚೆ ವರ್ಕ್ ಮಾಡಿದ್ವಿ. ಸೊ ಇಮ್ಮಿಡಿಯೇಟ್ ಟ್ರ್ಯಾಪು ಸ್ಟಾರ್ಟ್ ಆಯಿತು. ಸೊ ಸರ್ ನನಗೆ ಫಸ್ಟ್ ಕೊಟ್ಟಿದ್ದ ಕೆಲಸ, ಡಾಕ್ಟ್ರೇ ಒಂದು ಈ ಥರ ಕತೆ ಮಾಡ್ಕೊಂಡಿದ್ದೀವಿ, ಒಂದು 300-400 ವರ್ಷ ಹಿಂದಕ್ಕೆ ಹೋಗುತ್ತೆ, ಅಲ್ಲಿ
ಆ ಕಾಲಕ್ಕೆ ತಕ್ಕಾದ ಒಂದು ಭಾಷೆ ಥರ ನಿಮ್ದೊಂದು ಬೇಕು. ನಾನು ಹೇಳಿದೆ ಸರ್ ಕಷ್ಟ ಆಗುತ್ತಲ್ಲ ಸರ್, ಆ ಥರದ್ದು ನನಗೂ ಐಡಿಯಾ ಇರಲ್ಲ ಅಂತ. ಇಲ್ಲ ವಾಸು ಅವ್ರು ಹೇಳಿದ್ದಾರೆ, ನಿಮ್ಮ ಬರವಣಿಗೆಯಲ್ಲಿ ಈ ರೀತಿ ಸ್ವಲ್ಪ ಹಳೆತನದ ಟಚ್ ಇದೆ, ಹಿರಿಗನ್ನಡದ ಟಚ್ ಇದೆ ಅಂತ. ಸರಿ ಸರ್ ಟ್ರೈ ಮಾಡೋಣ ಅಂತ ಹೇಳಿದ್ರು. ಒಂಚೂರು ಕತೆ ಗೀತೆ ಎಲ್ಲ ಕೊಟ್ಟರು. ಅದಕ್ಕೊಂದು ಕ್ಲೈಮ್ಯಾಕ್ಸ್ ಸಾಂಗ್ ಬರೀಬೇಕಿತ್ತು. ಆದಷ್ಟು ಒಂದು ಮಾಮೂಲಿಯಾಗೆ ಮಾಡಿ ಬರೆದು ಕೊಟ್ಟೆ. ಇಮ್ಮಿಡಿಯೇಟ್ ಕ್ಲಿಕ್ ಆಯಿತು ಸರ್ಗೆ. ಸೊ ಇಮ್ಮಿಡಿಯೇಟ್ಲಿಯಾಗಿ ಸೂಪರ್ ಇದೆ ಸರ್, ತುಂಬ ಚೆನ್ನಾಗಿದೆ, ಆದರೆ ಇನ್ನೂ ಸ್ವಲ್ಪ ನಮ್ಮ ಕನ್ನಡತನ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಸರ್ ನೀವು ತೂಕ ಬೇಕು ಅಂತೀರಾ, ಆ್ಯಂಡ್ ಸಾರಿ ಆಸ್ ಎ ಟಿಪಿಕಲ್ ಕನ್ನಡಿಗರು ನಾವು, ನಮಗೆ ತೂಕ ಅಂದರೆ ಸಂಸ್ಕೃತ. ಈಗ ಅಲ್ಲೊಂದು ಕತ್ತೆ ಹೋಗ್ತಿದೆ ಅಂದರೆ ನಮ್ಗೇನು ಇಲ್ಲ ಅನ್ಸಲ್ಲ, ಗಾರ್ಧಬ ಅಂದರೆ ಏನೋ ಒಂದು ತೂಕ ಇದೆ ಅಂತ. ಸೊ ಆ ಸಂಸ್ಕೃತ ಪದಗಳನ್ನ ಸ್ವಲ್ಪ ಬಳಸಿದ್ದೆ ಹೆಚ್ಚಾಗಿ. ಸೊ ಸರ್ ತೂಕ ಬೇಕು ಅಂತ ಹೇಳ್ತೀರಾ, ಹಾಗಿದ್ರೆ ಸಂಸ್ಕೃತ ಬರಲೇಬೇಕು, ಸಂಸ್ಕೃತ ಇಲ್ಲದೆ ತೂಕ ಸಿಗಲ್ಲ ಅಂತ ಹೇಳಿದೆ. ಆಗ ಸರ್ ಹೇಳಿದ್ದು ಒಂದು ಮಾತು ನಂಗೆ ತುಂಬ ಟಚ್ ಆಯಿತು. ಡಾಕ್ಟ್ರೆ ನೀವು ಕನ್ನಡ ಅಂದರೆ ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಮಹಾಲಿಂಗ ಕವಿ ಹೇಳಿದ್ದಾರೆ. ನಮ್ಮ ಅಣ್ಣವರು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅಂತಾರೆ, ನೀವು ತೂಕ ಬರೀ ಸಂಸ್ಕೃತದಲ್ಲಿ ಅಂತಿರಲ್ಲ, ಸರಿನಾ ಇದು ಅಂದರು. ರಿಯಲಿ ಟಚ್ ಆಯಿತು. ದೆನ್ ಐ ಸೆಟ್ ಸರ್ ಗಿವ್ ಮಿ 2 days ಅಂತ. ನನ್ನ ಹತ್ರ ಕೆಲವು ಹಳೆಗನ್ನಡದ ಪುಸ್ತಕಗಳಿದ್ವು. ಸೊ ಆ ಪುಸ್ತಕಗಳನ್ನು ಚೂರು ರೆಫರ್ ಮಾಡಿ ಸೇಮ್ ಸಾಹಿತ್ಯಕ್ಕೆ ಸರಿಸಮವಾದ ಪದಗಳು ಕನ್ನಡದಲ್ಲಿ ಇದೆಯಾ ಅಂತ ಹುಡುಕ್ತಾ ಹೋದೆ. ಇಂಟರ್ನೆಟ್ ಗೂಗಲ್ ಇದ್ದಿದ್ದು ಇನ್ನೂ ಹೆಲ್ಪ್ ಆಯಿತು. ಯು ವೋಂಟ್ ಬಿಲೀವ್, ಇನ್ನೂ ಚೆನ್ನಾಗಿ ಸಂಸ್ಕೃತ ಕೂಡ, ಅಂದರೆ ಇಲ್ಲಿ ಯಾವುದೇ ಭಾಷೆ ತಾರತಮ್ಯ ಅಂತಲ್ಲ, ಅದರ ಸ್ಥಾನ ಅದಕ್ಕಿರುತ್ತೆ. ಬಟ್ ಸಂಸ್ಕೃತ ಬಳಕೆ ಇಲ್ಲದೇನೆ ಯಾವ ಇಂಟೆನ್ಸ್ ಫೀಲಿಂಗ್ ಅವ್ರು ಹೇಳಿದ್ದು, ಅದು ಕ್ಲೈಮ್ಯಾಕ್ಸ್ ಏನು ಒಂದು ಸಿಕ್ಕಾಪಟ್ಟೆ ಇಂಟೆನ್ಸ್, ಮುಂದೆ ನೀವೇ ನೋಡ್ತೀರಾ. ಅಂಥ ಇಂಟೆನ್ಸ್ ಫೀಲಿಂಗ್ಸು ಸರಳವಾಗಿ ಹೇಳ್ಬೋದು. ಅದೇನಂದ್ರೆ ನಾವು ಬಳಸ್ತೆ ಅದು ರೂಮಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಧೂಳು ಬಿದ್ದಂಗೆ ಆಗ್ಬಿಟ್ಟಿವೆ ಅಷ್ಟೇ. ದಟ್ ರಿಯಲಿ ಇಟ್ ಮೀ. ದೆನ್ ಐ ಸ್ಟಾರ್ಟೆಡ್ ರೀಪ್ಲೇಸಿಂಗ್ ಆಲ್ ಸಂಸ್ಕೃತ್ ವರ್ಡ್ಸ್. ಎಲ್ಲ ಸಂಸ್ಕೃತ ವರ್ಡ್ಗಳನ್ನ ತೆಗೆದು ನಮ್ಮ ಹಳೆಗನ್ನಡದ್ದು ಪಂಪ ಆಗಿರ್ಬೋದು, ರನ್ನ ಜನ್ನ, ಇದೆಲ್ಲ ನನಗೆ ಯೂಟ್ಯೂಬಲ್ಲಿ ಆರ್ ಗಣೇಶ್ ಅವ್ರದ್ದು ಹರಿಶ್ಚಂದ್ರ ಕಾವ್ಯ ಅದು ಇದು ಎಲ್ಲ ಕೇಳ್ತಾ ಇದ್ದೆ. ಆಮೇಲೆ ಗುರುರಾಜು ನಾಯ್ಡು ಅವ್ರ ಹರಿಕತೆ ಅದು ಚಿಕ್ಕ ವಯಸ್ಸಿಂದ ಕೇಳಿದ್ದಿತ್ತು. ಸೊ ಈ ಪದಗಳೆಲ್ಲ ಇದ್ವು ತಲೆಯಲ್ಲಿ. ಸೊ ಸರ್ ಹೇಳಿದ ತಕ್ಷಣ ಸಂಸ್ಕೃತ್ ವರ್ಡ್ಸ್ ತೆಗಿತಾ ಇದ್ದೆ, ಈ ಪದಗಳನ್ನ ಹಾಕ್ತಾ ಹೋದೆ. ನೋಡಿ ತುಂಬಾನೇ ಖುಷಿ ಆಯಿತು. ಸೊ ಇದೆಲ್ಲ ಘನತೆ ಆ ಹಳೆಗನ್ನಡಕ್ಕೆ ಹೋಗ್ಬೇಕು ಅಂತ ಆ ಫೀಲ್ ಬಂತು. ಆಗ ಸರು ನಾವು ಕೂತ್ಕೊಂಡ್ವಿ, ಬರೀ ಒಂದು ಹಾಡಲ್ಲೇ ಇಷ್ಟು ಎಫೆಕ್ಟ್ ಕೊಡೋ ಆಗಿದ್ರೆ ಈ ಲೈಕ್ ಮರೆ ಆಗಿರೋಂಥ ಈ ನಮ್ಮ ಕನ್ನಡ ಪದಗಳನ್ನ ಯಾಕೆ ಹೊಸ ಜನರಿಗೆ ಕೊಡಬಾರ್ದು. ಸೊ ದೆನ್ ಆಕ್ಚುಲಿ ನಾನು ಫಿಲಮ್ಗೆ ಎಂಟ್ರಿ ಕೊಡೋಷ್ಟೊತ್ತಿಗೆ ಮುಕ್ಕಾಲು ಶೂಟಿಂಗು, ಆಮೇಲೆ ಡೈಲಾಗ್ಸು ಅದೆಲ್ಲ ರೆಡಿಯಾಗಿ ಹೋಗಿತ್ತು. ಹಾಗಾಗಿ ನನ್ನ ಕೆಲಸ ತುಂಬ ಈಸಿ ಆಯಿತು. ಸೇಮ್ ಹಾಡಲ್ಲಿ ಹಾಗೆ ಸಂಸ್ಕೃತ ತೆಗೆದು ಕನ್ನಡ ಸೇರಿಸೋದು, ಹಾಗೆ ಸರ್ ಎಲ್ಲ ಡೈಲಾಗ್ಸ್ ರೆಡಿ ಮಾಡ್ತಿದ್ದಿಲ್ಲ, ಒಂದು ಕೂಡ ನಂದು ಹೊಸದು ಸೇರಿಸೋಗಿಲ್ಲ. ಅವ್ರು ನನ್ನ ಅಭಿಮಾನಕ್ಕೆ ಹಾಗೆ ಹೇಳ್ತಾರೆ ಹೊರತು ಪ್ರತಿಯೊಂದು ರೆಡಿ ಇತ್ತು. ಸೊ ಆ ಪದಗಳನ್ನ ನೋಡೋದು, ಅದಕ್ಕೆ ತೂಕ ಗೌರವ ಕೊಡುವಂಥ ಒಂದು ಹಳೆಗನ್ನಡ ಪದ ಉಳಿತು. ಇಷ್ಟೇ ಸೇರಿಸಿ ಮಾಡ್ತಾ ಈ ಮಟ್ಟಕ್ಕೆ ಬಂದು ನಿಂತಿದೆ. ಒಂದು ಗ್ಯಾರಂಟಿ ನನ್ನ ಕಡೆಯಿಂದ, ಹಳೆಗನ್ನಡ ಆದರೂ ಕೂಡ ಯಾರಿಗೂ ಅದು ಇದು ಯಾವುದೋ ಹೊಸ ಭಾಷೆ ಅಂತ ಹೇಳೋಲ್ಲ. ಈಗ ಉದಾಹರಣೆಗೆ ಫಿಲಮಲ್ಲಿ ಸರ್ದೊಂದು ಡೈಲಾಗ್ ಇದೆ, ಮೇಡಮ್ಮು ಹಳೆಗನ್ನಡದೊಂದು ಗಾಯನ ಮಾಡಿದಾಗ ಹರಿಶಾಜ್ ಸರ್, ಮೇಡಮ್ ನೀವು ಇಷ್ಟೊತ್ತು ಮಾತಾಡಿದ್ದು ಮಲಯಾಳಮ್ಮ ಅಂತ ಕೇಳ್ತಾರೆ. ಸೊ ಆ ರೀತಿ ಯಾವುದೇ ಆಭಾಸ ಆಗಲ್ಲ, ತುಂಬ ಮಧುರವಾಗಿ ಕೇಳುತ್ತೆ. ಆಮೇಲೆ ಆ ಅರ್ಥಗಳು ಲಿಂಕ್ ಆಗುತ್ತೆ. ಯಾಕಂದ್ರೆ ನಿಜಕ್ಕೊಂದು ಒಳ್ಳೆ ಅದ್ಭುತವಾದಂಥ ವಿಷಾದಯುತ ಚಿತ್ರ ಅಂತ ಹೇಳ್ತೀನಿ. ಕನ್ನಡ ಪ್ರೇಕ್ಷಕರು ಒಳ್ಳೊಳ್ಳೆ ವಿಷಾದಯುತ ಚಿತ್ರಗಳನ್ನ ಹರಿಸಿದ್ದೀರಾ. ಅದೇ ರೀತಿ ಈ ಮದನಿಕ ಚಿತ್ರವನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ ಗೆಲುವು ಅದಕ್ಕೆ ಕಾರಣ ಮಾಡಿ ಅಂತ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಟ್ ವಾಸ್ ಫುಲ್ ಫನ್ ಫೀಲ್ಡ್, ಒಂದು ಕ್ಯೂಟ್ ಪಾತ್ರ. ಆ್ಯಕ್ಚುಲಾಗಿ ಯಾರಿಗೂ ನೋವು ಕೊಡೋಕ್ಕೆ ಇಷ್ಟಪಡದೇ ಇರೋವಂಥವ್ರು, ಒಂದು ಸಿಂಪಲ್ ಆಗಿ ಏನು ಅವರಾಯಿತು ಅನ್ನೋ ಅವ್ರ ಪಾಡಿಗಿರೋ ಅಂಥ ಒಂದು ಪಾತ್ರ. ಬಟ್ ಯಾರಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋವಂಥ ಒಂದು ಕ್ಯಾರೆಕ್ಟರ್. ಆದರೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರಿಂದನೇ ತಪ್ಪಾಯಿತು ಅಂತ ಅಂದಾಗ ಅವಾಗ ಅವ್ರಿಗೆ ಏನು ಡಿಸಿಷನ್ ತಗೋತಾರೆ
ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾಲೇ ನೋಡಬೇಕು. ಯಾ ನೋ ದ್ಯಾಟ್ಸ್ ಇಟ್. ಸೊ ಯಾ, ನೋಡಿದ್ದೀರಾ, ಸಾಂಗ್ ನೋಡಿದ್ರಿ, ಟೀಸರ್ ನೋಡಿದ್ರಿ, ಏನು ಅನ್ನಿಸ್ತು ಅಂತ ಹೇಳಬೇಕು. ನಾವು ಮಾತಾಡೋದಕ್ಕಿಂತ ನೀವು ಮಾತಾಡಬೇಕು, ಪಬ್ಲಿಸಿಟಿ ಆಗಬೇಕು. ಬರ್ತಾ ಇದ್ದೀನಿ ಫಸ್ಟ್ ಟೈಮ್. ನಮ್ಮ ಮಮ್ಮಿ ಇಲ್ಲಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇದ್ದರೆ ಇನ್ನೂ ಚೆನ್ನಾಗಿ ಬೆಳಿತೀನಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೊ ಮಚ್. ಸಂಜಯ್ ಸರ್ಗೆ ಡೆಬ್ಯೂನಾ? ಹಾಂ ಅಂದರೆ ಸ್ಕ್ರೀನ್ ಮೇಲೆ ಬರೋದಿದೆ, ಫಸ್ಟ್ ಫಿಲ್ಮ್ ಆಗುತ್ತೆ. ಮಾಡ್ತಾ ಇದ್ದೀನಿ, ಒಂದು 3-4 ಸಿನಿಮಾ ಆಗಿದೆ. ಸೊ ಯಾ, ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಸ್ಕ್ರೀನ್ ಮೇಲೆ ಬರೋಕ್ಕೆ. ಸೆಂಟ್ರಲ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮದನಿಕಾ, ದ ನೇಮ್ ಸೇಸ್ ಇಟ್ ಆಲ್. ಹೆಸರಲ್ಲಿ ಇದೆ ಮದನಿಕಾ ಅಂದ ತಕ್ಷಣ ಈ ಸರ್ ಹೇಳ್ದಂಗೆ 400 ವರ್ಷದ ಇತಿಹಾಸ ಇರುವಂತ ಕಥೆನ ತಗೊಂಡು ಅದನ್ನ ಬ್ಲೆಂಡ್ ಮಾಡಿದ್ದಾರೆ. ಸೊ ಧರ್ಮ ಕೀರ್ತಿರಾಜು ನಾನಿಬ್ರು ಸ್ನೇಹಿತರು ಒಂದ್ ಕಡೆಗೆ ಹೋಗ್ತಾ ಇರ್ತೀವಿ ಜರ್ನಿಯಲ್ಲಿ ರಾಗಿಣಿ ಅವ್ರು ಮಾಡಿರೋ ಪಾತ್ರ ಅವ್ರು ಸಿಗ್ತಾರೆ. ನಾವು 3 ಜನಕ್ಕೆ ಹೋದಾಗ ಆ ಒಂದು ಪ್ಯಾಲೇಸ್ ಅಲ್ಲಿ ನಡೆಯುವಂತ ಘಟನೆಗಳು ಅದು ಹೇಗೆ ಈ ಕ್ಯಾರೆಕ್ಟರ್ಸ್ನ ಅಫೆಕ್ಟ್ ಆಗುತ್ತೆ. ನಾನು ಮಾಡಿರುವಂಥ ಅಶ್ವಿನ್ ಪಾತ್ರ, ಸರ್ ಫಸ್ಟ್ ನನ್ನ ಕತೆ ಹೇಳಿದಾಗ್ಲೇ ಮುಖ್ಯ ಪಾತ್ರದಲ್ಲಿ ರಾಗಿಣಿ ಅವರು ಇರ್ತಾರೆ, ಆ ಮದನಿಕ ಪಾತ್ರದಲ್ಲಿ ಅದ್ರ ಸುತ್ತ ಹೆಣೆದಿರುವಂಥ ಕತೆ. ಸೊ ಅಶ್ವಿನ್ ಮತ್ತೆ ಧರ್ಮ ಕೀರ್ತಿರಾಜ್ ಮಾಡಿರುವಂಥ 2 ಫ್ರೆಂಡ್ಸು, ರಾಜ್ವಿ ಅವ್ರು ಮಾಡಿರೋ ಕ್ಯಾರೆಕ್ಟರ್, ಇವೆಲ್ಲನೂ ಎಲ್ಲೋ ಒಂದು ಕಡೆ ಹಳೆ ಕಾಲಕ್ಕೂ ಲಿಂಕ್ ಇರುತ್ತೆ. ಐ ಥಿಂಕ್ ಅಶ್ವಿನ್ ನಾನು ಮಾಡಿರೋ ಪಾತ್ರ ಮಾತ್ರ ಪ್ರೆಸೆಂಟ್ ಡೇಯಲ್ಲಿ ಇದೇ ಟೈಮ್ ಲೈನಲ್ಲಿ ನಡೀತಾ ಇರುತ್ತೆ. ಸೊ ಹಂಗಾಗಿ ಐ ಎಂಜಾಯ್ಡ್ ಥರೋಲಿ. ಯಾಕಂದ್ರೆ ಎಲ್ಲ ಘಟನೆಗಳು ನಡೀತಾ ಇರುವಾಗ ಇವನೊಬ್ಬನೇ ಅದನ್ನೆಲ್ಲ ನೋಡ್ತಾ ಅದನ್ನ ಏನೋ ವಿಶ್ಲೇಷಿಸ್ತಾ ಇದು ಯಾವ ರೀತಿ ಆಗ್ಬೋದು, ಈ ಕತೆ ಯಾವ ರೀತಿ ಮುಂದುವರಿಬೋದು ಅನ್ನೋದನ್ನ ಇವನೊಬ್ಬ ಆಸ್ ಅ ಥರ್ಡ್ ಮ್ಯಾನ್ ನೋಡ್ತಾ ಇರ್ತಾನೆ. ಸೊ ಐ ಎಂಜಾಯ್ಡ್ ದಟ್ ರೋಲ್. ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ರಾಗಿಣಿ ಅವ್ರ ಜೊತೆ. ಅಮೇಝಿಂಗ್ ಆಕ್ಟ್ರೆಸ್. ಐ ಥಿಂಕ್ ಶಿ ಇಸ್ ವೆರಿ ಅಂಡರ್ ರೇಟೆಡ್. ನಮ್ಮಲ್ಲಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಬೇಕು ಅವ್ರಿಗೆ. ಶಿ ಇಸ್ ವೆರಿ ಗುಡ್ ಅಟ್ ಡಾನ್ಸ್, ಪರ್ಫಾರ್ಮೆನ್ಸ್, ಲುಕ್ಸ್. ಸೊ ಹಂಗಾಗಿ ಆ್ಯಂಡ್ ರಾಜ್ವಿ ವೆರಿ ಪ್ರಾಮಿಸಿಂಗ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ಖಂಡಿತವಾಗ್ಲು. ಆ್ಯಂಡ್ ಅಪೂರ್ವ ಅವರೇ, ಸೊ ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದೀರಾ. ಆದಷ್ಟು ಬೇಗ ನಿಮ್ಗೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಸಿಗಲಿ. ಸಂಜಯ್ ಅವರೇ ಒಳ್ಳೆ ಎಫರ್ಟ್ಸ್ ಹಾಕಿದ್ದೀರಾ. ನಿರ್ಮಾಪಕರು ಕೂಡ ಕುಮಾರಸ್ವಾಮಿ ಅವರು ನಂದು ಕೂಡ ಇದಕ್ಕೆ ಹಿಂದೆನೂ ಒಂದಷ್ಟು ಫಿಲ್ಮ್ಸ್ನ ಮಾಡಿದ್ವಿ. ಹಾಗಾಗಿ ಇವರೇನು ಹೊಸಬ್ರಲ್ಲ ನಿರ್ಮಾಪಕರು. ನಮ್ಮ ಕನ್ನಡ ಸಿನಿಮಾ ಮಾಡ್ತಾ ಇದ್ದಂಥ ನಿರ್ಮಾಪಕರೇ ಮತ್ತೆ ಬಂದು ಇನ್ನಷ್ಟು ಸಿನಿಮಾಗಳು ಮಾಡ್ಲಿಕ್ಕೆ ಅದು ಹೊಸಬರೇ ಬರ್ತಾ ಇದ್ದಾರೆ. ನಮ್ಮ ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸರ್ಸ್ ನೀವೆಲ್ಲ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಇಂಡಸ್ಟ್ರಿ ಮತ್ತೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ನಮ್ಮಂತ ಕಲಾವಿದರಿಗೂ ಒಳ್ಳೆ ಕೆಲಸ ಸಿಗ್ತಾ ಹೋಗುತ್ತೆ. ಅಂಡ್ ಡೆಫಿನೆಟ್ಲಿ ನೀವು ಹೇಳಿದಾಗೆ ಎಲ್ಲಾ ತರ ಗಾಳಿ ಬಂದ್ ಕಡೆ ತೂರ್ಕೋಬೇಕು ಅಂತ. ಸೊ ಒಂದ್ ಕಡೆ ನಿರ್ದೇಶನ, ವಾಟ್ ಎವರ್ ಎಕ್ಸೈಟ್ಸ್ ಮೀ, ನಾನು ಯಾವಾಗ್ಲೂ ಮಾಡೋದು ನನಗೇನೋ ಒಂದು ಕತೆ ಹೇಳಿದಾಗ ಅದರಲ್ಲೇನೋ ಒಂದು ಎಕ್ಸೈಟಿಂಗ್ ಪಾಯಿಂಟ್ ಸಿಕ್ಕಿದಾಗ ನಾನು ಆಸ್ ಅನ್ ಆಕ್ಟರ್ ಏನ್ ಮಾಡ್ಬೋದು ಅದನ್ನ ನನ್ನ ಬೆಸ್ಟ್. ಎಷ್ಟೋ ಸತಿ ನಾವು ಅನ್ಕೋತೀವಿ ಈ ಸಿನಿಮಾದಲ್ಲಿ ಹರೀಶ್ ರಾಜ್ ಯಾಕೆ ಮಾಡಿದ್ದಾರೆ, ಈ ಸಿನಿಮಾ ಮಾಡದೇ ಇದ್ರು ನಡೀತಾ ಇತ್ತಲ್ಲ ಅಂತ. ಬಟ್ ಅದ್ರಲ್ಲಿ ಏನೋ ಒಂದು ಹೊಸತನ ಇರುತ್ತೆ. ನಾನು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಅಂಥದಕ್ಕೆ ನನಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಐ ಕುಡ್ ಪರ್ಫಾರ್ಮ್ ವೆಲ್. ಒಂದು ಸಾಂಗಲ್ಲೇ ಬಹುಶಃ ನಾನು ಇದ್ದೀನಿ ಅಂತ ಕಾಣುತ್ತೆ. ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಹೇಳಿದಂಗೆ ಹೇರ್ ಸ್ಟೈಲು ಆ್ಯಂಡ್ ಅದೊಂದು ಟೈಮ್ ನನ್ನ ಮಗಳು ಕಿವಿ ಚುಚ್ಚಬೇಕಾದ್ರೆ ಯೂಶಲಿ ನಮ್ಮಲ್ಲಿ ತಂದೆ ಕೂಡ ಕೊಟ್ಟಿದ್ದೆ. ಸರ್ ಕತೆ ಹೇಳುವಾಗ ಅಯ್ಯೋ ಸರ್ ಒಳ್ಳೆ ಸಬ್ಜೆಕ್ಟು, ಬಟ್ ನಾನು ಸದ್ಯಕ್ಕೆ ಬೇರೆ ಈ ಥರ ಇದನ್ನು ನೋಡಿ ಅಂತ ಒಂದು ಹೆಲ್ಪಿಗೆ ಕಳಿಸಿದ್ದೆ. ಪರವಾಗಿಲ್ಲ ಹರೀಶ್, ಅದಕ್ಕೆ ಒಂದು ವ್ಯವಸ್ಥೆ ಮಾಡೋಣ, ಚೆನ್ನಾಗಿರೋ ಲುಕ್ಕೆ ಕೊಡೋಣ ಅಂತೇಳಿ ಡಿಫ್ರೆಂಟ್ ಲುಕ್ಕಲ್ಲಿ ನನ್ನ ತೋರಿಸಿದ್ದಾರೆ. ಬಾಂಬೆಯಿಂದ ಹೇರ್ ಸ್ಟೈಲಿಸ್ಟ್ ಒಬ್ಬರು ವಿಗ್ ಮೇಕರ್ನ ಕರೆಸಿ ಅದಕ್ಕೇನೋ ಒಂದು ಡಿಫ್ರೆಂಟ್ ರೂಪ ಕೊಟ್ಟಿದ್ದಾರೆ. ನಾನು ಡಿಫ್ರೆಂಟಾಗಿ ಕಾಣಿಸೋಕ್ಕೆ ಒಂದು ಅವಕಾಶ ಆಯಿತು. ಸೊ ಥ್ಯಾಂಕ್ ಯು ಸರ್. ಸೊ ಕಲಾವಿದರು ಅವ್ರಿಗೆ ಹರೀಶ್ ರಾಜ್ ಬೇಕು ಅಂದಮೇಲೆ ಹರೀಶ್ ರಾಜ್ ಬೇಕು ಅಂತಾನೆ ಹಠ ಹಿಡಿದು, ಇಲ್ಲ ನೀವು ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಮಾಡೋಣ ಅಂತೇಳಿ ಮಾಡಿಸಿದ್ದಾರೆ. ಆ್ಯಂಡ್ ಇನ್ನೇನು ಹೇಳ್ಬೋದು, ಮ್ಯೂಸಿಕ್ ಚೆನ್ನಾಗಿದೆ ಆ್ಯಂಡ್ ಗಿರಿ ಅವ್ರ ವರ್ಕ್ ಚೆನ್ನಾಗಿದೆ. ಆ್ಯಂಡ್ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ದ ಟೀಮ್. ತುಂಬ ಚೆನ್ನಾಗಿತ್ತು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರೂ ನೋಡಿ ಯಾವತ್ತು ತುಂಬಾ ಖುಷಿ ಆಗುತ್ತೆ. ನಾವು ಏನಾದರೂ ಒಂದು ಪ್ರಯತ್ನ ಪಡೆದಾಗ ಒಂದು ಎಂಕರೇಜ್ಮೆಂಟ್, ಒಂದು ಪ್ರೋತ್ಸಾಹ, ಒಂದು ವಿಸಿಬಿಲಿಟಿ, ಒಂದು ಸ್ಟೇಜ್, ಒಂದು ಫೋರಮ್ ಇದ್ದರೆ ಯಾವತ್ತೂ ಇಟ್ಸ್ ರಿಯಲಿ ಆನರಬಲ್ ಫಾರ್ ಅನ್ ಆರ್ಟಿಸ್ಟ್ ಅಂತ ಹೇಳ್ಬೋದು. Madanika ಬಗ್ಗೆ I would say that it's a journey that all of us have had for more than 2 years now. I know that ಸಾಕಷ್ಟು ಕುತೂಹಲ ಇದೆ, ಯಾವ ಥರ ಫಿಲ್ಮ್ ಇರುತ್ತೆ, ಏನಿರುತ್ತೆ, ಏನು ಕಂಟೆಂಟ್ ತೋರಿಸಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ.
this is just the beginning. I want to give you a very positive assurance that it is a really positive beginning. ಈ ವೇದಿಕೆ ಮೇಲೆ ನಾವಿಲ್ಲಿ ಇವತ್ತು ಏನು ಗ್ಲಿಮ್ಸ್ ಆಫ್ ಮದನಿಕಾ ನೋಡಿರೋದು, ಅದ್ರ ಒಳಗಡೆ ಅದ್ರ ಹಿಂದೆ ಸಾಕಷ್ಟು ಒಂದು ಎಫರ್ಟ್ಸ್ ಆಗಲಿ, ಒಂದು ಅದ್ಭುತವಾಗಿರೋದು ಒಂದು ಕತೆ ಆಗಲಿ, ಅದ್ಭುತವಾಗಿರೋದು ಎಲ್ರದ್ದು ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಲಿ, ಪ್ರತಿಯೊಬ್ಬರು ಕ್ಯಾರೆಕ್ಟರ್ನ ಅಲ್ಟಿಮೇಟ್ ಡಿಫೈನ್ ಆಗಿರೋಂಥ ಒಂದು ಕತೆ. ಆ್ಯಂಡ್ ತುಂಬ ಖುಷಿ ಆಯಿತು ವೆನ್ ಸಂಜಯ್ ಸರ್ ಕೇಮ್ ಟು ಮೀ ವಿತ್ ದ ಸ್ಟೋರಿ. It was 2 years back, and 2 years ಎಲ್ಲ ಜಾಸ್ತಿ ಆಗಿದ್ದು 2.5 years ಆಗಿರಬೇಕು. So the industry was very different 2.5 years back. We were in a different time, and I think ಎಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ದಿನ ಟೆಕ್ನಾಲಜಿ, ಇಂಡಸ್ಟ್ರಿ, ಟೈಮ್ಸ್, ಮೇಕಿಂಗ್ ಫಿಲ್ಮ್ಸ್, ಮ್ಯೂಸಿಕ್ ಇಸ್ ಚೇಂಜಿಂಗ್ ಬೈ ದ ಮೂಮೆಂಟ್, ಬೈ ದ ಡೇ. ನಾವು 5 ವರ್ಷ ಹಿಂದೆ ಯಾವ ರೀತಿಯಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ದಿದ್ವಿ, ನೋಡ್ತಾ ಇದ್ದಿದ್ದು, ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅದು. ಆ್ಯಂಡ್ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ, ಇಷ್ಟು ಜಾಸ್ತಿ ಚೇಂಜ್ ಆಗುತ್ತೆ ಇಂಡಸ್ಟ್ರಿ ಅಂತ. ಬಟ್ ಐ ಥಿಂಕ್ ದಟ್ ಚೇಂಜ್ ಇಸ್ ಆಲ್ವೇಸ್ ಗುಡ್, ಆ್ಯಂಡ್ ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಪ್ರತಿಯೊಂದು ದಿನ ಒಬ್ಬ ಆ್ಯಕ್ಟರ್ ಆಗಿ ನಾನು ಏನೋ ಹೊಸ ಕಲಿಯೋದಂಥದ್ದು, ಟೆಕ್ನಿಕಲಿ ಆಗಲಿ, ಇಲ್ಲಾಂದರೆ ರೈಟರ್ಸ್ ಮೂಲಕ ಆಗಲಿ, ಡೈರೆಕ್ಟರ್ಸ್ ಮೂಲಕ ಆಗಲಿ, ಆರ್ಟಿಸ್ಟ್ ಮೂಲಕ ಆಗಲಿ. So with the changing time, in 2.5 years, a lot has changed with the film. But the ultimate ಒಂದು ಸಾರ್ ಅಂತ ಒಂದು ಹೇಳ್ತೀವಲ್ವಾ, ಒಂದು ಸಿನಿಮಾದು ಒಂದು ಕತೆ ಆಗಲಿ, ಒಂದು ಸೀಡ್ ಇರುತ್ತೆ, ಒಂದು ಲೈನ್ ಇರುತ್ತೆ, ಅದು ಚೇಂಜ್ ಆಗಿಲ್ಲ. ದಟ್ ಎಮೋಷನ್ ಹ್ಯಾಸ್ ನಾಟ್ ಚೇಂಜ್ಡ್. ಆ್ಯಂಡ್ ಈ ಒಂದು ಜರ್ನಿ ನಾವು ಹೇಳಕ್ಕೆ ಹೊರಟಿದ್ದೀವಿ ಈ ಒಂದು ಸಿನಿಮಾ ಮೂಲಕ. ಅಫ್ಕೋರ್ಸ್ ಇಟ್ ಹ್ಯಾಸ್ ದ ಪ್ರೆಸೆಂಟ್ ಡೇ, ಇಟ್ ಹ್ಯಾಸ್ ದ ಪಾಸ್ಟ್, ಆ್ಯಂಡ್ it talks about a beautiful time travel. It talks about a time travel of love. It talks about a time travel of emotions. It talks a time travel. It's a love story. It's a family story. It has emotions. It has suspense. ಈ ಪ್ರತಿ ಒಂದು ಎಲಿಮೆಂಟ್ಸ್ ಯಾವ್ಯಾವ ಇದೆ ಸಿನಿಮಾದಲ್ಲಿ. It may look like a slightly mixed version right now. ಯಾಕಂದ್ರೆ ನೀವು ಕೆಲವರು ಹೇಳ್ತಾ ಇದ್ರಿ talking about our voice mixing agli, illandre you're talking about the AI in the film and everything. So we're working on it every day and making it better. Yakandre ನನ್ನ ಅಭಿಪ್ರಾಯ ಏನು ಅಂದರೆ, change is not easy, but change is forthcoming. So you have to be able to accept it, and accept it in a really positive frame of mind ಅಂತ ನಾನು ಹೇಳಕ್ಕೆ ಹೊರಟಿದ್ದೀನಿ. ಸೊ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿರೋದು ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಮ್ಯೂಸಿಕ್ ಇದೆ. ಬಹುಶಃ I think after a very long time there will be a Kannada film which is going to be a multilingual film, but also has at least 8 to 10 songs. ಆ್ಯಂಡ್ ಈ ಥರ ಒಂದು ಮ್ಯೂಸಿಕಲ್ ಸಿನಿಮಾ ತುಂಬ ಟೈಮ್ ಇಂದ ಬಂದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ತುಂಬ ಖುಷಿ ಆಯಿತು ಒಬ್ಬ ಆ್ಯಕ್ಟರ್ ಆಗಿ ಒಂದು ಬೇರೆ ಬೇರೆ ರೀತಿಯಾದ ಎಮೋಷನ್ಸ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ಬಟ್ ಐ ಆಮ್ ರಿಯಲಿ ಬ್ಲೆಸ್ಡ್ that my director, my team, everybody thought that I could carry this role really well. So the writing is phenomenal. See, ನಾವು ಎಷ್ಟು ಮುಂದೆ ಹೋಗ್ತಾ ಇದ್ದೀವಿ, ನಾವು ಕಲ್ಚರ್ನ, ನಮ್ಮ ಲ್ಯಾಂಗ್ವೇಜ್ನ, ನಮ್ಮ ಡೈಲಾಗ್ಸ್ನ, ನಮ್ಮ ಸ್ಟೋರಿ ಟೆಲ್ಲಿಂಗ್ನ ನಾವು ಮರಿಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೆ ಸಾಕಷ್ಟು ಹಳೆ ಕನ್ನಡ ಅಂದರೆ ಲೈಕ್ ಸಂಸ್ಕೃತ ಇನ್ವಾಲ್ವ್ ಆಗಿರ್ಬೋದು, ಮ್ಯೂಸಿಕಲ್ಲಿ ಕರ್ನಾಟಕ ಮ್ಯೂಸಿಕ್ ಆಗಿರ್ಬೋದು, ಅದೆಲ್ಲ ಇನ್ಕ್ಲೂಡ್ ಮಾಡಿರೋಂಥ ಒಂದು ಸಿನಿಮಾ. ಸೊ allow us to be able to present a different world to you. I know that now modernism ge, now action ge, commercial elements ge tumba bere ರೀತಿಯಲ್ಲಿ ನಾವು ಡೆವಲಪ್ ಆಗ್ತಾ ಇದ್ದೀವಿ. But we shouldn't forget the roots that we come from ಅಂತ ನನಗೆ ಅನ್ಸುತ್ತೆ, ನನ್ನ ಅಭಿಪ್ರಾಯ. That is why I choose to work with senior directors, senior producers, because they come from a school of very different storytelling. And ivaga of course younger writers, younger directors, younger filmmakers, musical agli, writing agli, direction agli, our vision bere tara ide. Our jote work madidre it's a very different kind of a vision. And ನಮ್ಮ senior directors and producers, technicians jote work madidre ಅವ್ರದ್ದು vision bere tara ide. So I come from a space that has included senior actors, directors, and it also is now to a space where there are younger actors, directors. So it's a beautiful journey that I get to see. ತುಂಬಾನೇ ವ್ಯತ್ಯಾಸ ಇದೆ, ತುಂಬ ಡಿಫ್ರೆನ್ಸಸ್ ಇದೆ. And our senior directors, our senior writers, ಅವ್ರದ್ದು the vision and the storytelling is very very different.
ಆ್ಯಂಡ್ ಅದು ನಮ್ಮ ಈ ಟೈಮ್ ಜನರೇಷನ್ಗೆ ಸದ್ಯ ಬಹುಶಃ ಅಷ್ಟು ಗೊತ್ತಿಲ್ಲ, ಅವ್ರು ಅರ್ಥ ಆಗಲ್ಲ. ಅದನ್ನ ಅರ್ಥ ಮಾಡಿಸ್ಕೊಳ್ಳೋಕ್ಕೇನೆ ಒಂಥರ ಬೇರೆ ರೀತಿಯಾದ ಸಿನಿಮಾಗಳನ್ನ ಒಪ್ಕೊಳ್ಳೋದು ಮಾಡೋದು ಒಬ್ಬ ಆಕ್ಟರ್ ಆಗಿ. ಸೊ ಐ ಹೋಪ್ ದಟ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ದ ಫಿಲ್ಮ್ ಸರ್, ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್ ಟು ವರ್ಕ್ ವಿತ್ ಎವ್ರಿಬಡಿ. ಹರೀಶ್ ಇಸ್ ಸಚ್ ಅ ಸೀನಿಯರ್ ಆಕ್ಟರ್ ಡೈರೆಕ್ಟರ್, ಆ್ಯಂಡ್ ಎಲ್ಲರ ಜೊತೆ ಧರ್ಮ ಹ್ಯಾಸ್ ಆಲ್ಸೋ ಡನ್ ಸೋ ಮೆನಿ ಫಿಲ್ಮ್ಸ್, ಆ್ಯಂಡ್ ವೆಲ್ಕಮ್ ಟು ದಿ ಇಂಡಸ್ಟ್ರಿ. ಯು ಡನ್ ಸೋ ವೆಲ್, ಒಳ್ಳೇದಾಗಲಿ ನಿಮಗೆ. ಸರ್ ಇದ್ದಾರೆ ಸಿನಿಮಾದಲ್ಲಿ. ಐ ಥಿಂಕ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಬರ್ತಾ ಸಮಯದಲ್ಲಿ ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಟ್ರೈಂಗ್ ಟು ಕಮ್ಯುನಿಕೇಟ್ ವಿತ್ ದ ಟೀಮ್ ಹಿಯರ್. ವಿ ವಿಲ್ ಬಿ ಬಿಗರ್ ಆ್ಯಂಡ್ ಬೆಟರ್. ಬಟ್ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ, ಆ್ಯಂಡ್ ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ಸಿನಿಮಾ ಮಾಡಬೇಕಾದ್ರೆ. ಸೊ ಐ ಆಮ್ ಮತ್ತೊಮ್ಮೆ ಯು ಹ್ಯಾವ್ ಟು ಗಿವ್ ಅಸ್ ಆಲ್ ದ ಲವ್ ಅಂಡ್ ದ ಸಪೋರ್ಟ್, ಬಿಕಾಸ್ ಈ ಥರ ಸಿನಿಮಾಗಳು ಸ್ಟೋರಿ ಟೆಲ್ಲಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ನಮ್ಮಲ್ಲಿ. ಸೊ sometimes it's good to be modern, but it's sometimes good to be old school. So welcome to the old school. Thank you so much. Thank you.